ಹೆಲೋ ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಾಗಿದ್ದೀರ ಅಂತ ತಿಳ್ಕೊಳ್ತಾ, ಹೇಗಿದ್ರು ಹಬ್ಬ ಅಷ್ಟಮಿ ಇತ್ತು ಅಂತ ಉಂಟಲ್ಲ, ನಾನು ಮನೆಯಲ್ಲಿ ಅವಲಕ್ಕಿ ಲಡ್ಡು ಮಾಡಿದೆ ಆಯಿತಾ. ಖಾಲಿ ಒಂದೇ ಕಪ್ ಅವಲಕ್ಕಿ ಸಾಕಿದ್ದಕ್ಕೆ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ. ವಿಡಿಯೋಲಿ ಸಹ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ. ಫಸ್ಟಿಗೆ ಉಂಟಲ್ಲ, ನಾನಿಲ್ಲಿ ಒಂದು ಪ್ಯಾನ್ಗೆ 1/4 ಕಪ್ಪಷ್ಟು ನೆಲಕಡಲೆ ತಗೊಂಡಿದ್ದೇನೆ ಆಯಿತಾ. ಇದನ್ನು ಚೆಂದ ಹುರಿದುಕೊಳ್ಳುವ. ಒಂದು ಲೋ ಫ್ಲೇಮಲ್ಲಿ ಇಟ್ಟು ಒಂದು 5 ನಿಮಿಷ ಹುರಿದುಕೊಂಡು ಸೈಡಿಗೆ ಇಟ್ಟು ಬಿಟ್ಟರೆ ಸಾಕಾಗ್ತದೆ, ಅದು ಗಟ್ಟಿ ಆಗ್ತದೆ. ಅಷ್ಟರ ಒಳಗೆ ನೆಕ್ಸ್ಟ್ ಅದೇ ಪ್ಯಾನಿಗೆ ನಾನು ಅದೇ ಕಪ್ಪಲ್ಲಿ ಒಂದು 1/4 ಕಪ್ಪಷ್ಟು ಹುರಿಗಡಲೆ ಹಾಕಿಕೊಳ್ತಾ ಇದ್ದೇನೆ. ಇದರೊಟ್ಟಿಗೆ ಉಂಟಲ್ಲ 1 ಕಪ್ಪಷ್ಟು ಅವಲಕ್ಕಿ. ಇದು ನಾನು ತೆಳು ಅವಲಕ್ಕಿ ತಗೊಂಡದ್ದು. ನೀವು ಗಟ್ಟಿ ಅವಲಕ್ಕಿ ಸಹ ತಗೊಳ್ಬೋದು, ತೊಂದರೆ ಇಲ್ಲ. ಆದರೆ ತೆಳು ಅವಲಕ್ಕಿಯಲ್ಲಿ ಮಾಡಿದರೆ ಒಳ್ಳೆಯದು. ಸೊ ಇದು ಎರಡನ್ನು ಉಂಟಲ್ಲ ಚಂದ ರೋಸ್ಟ್ ಮಾಡಿಕೊಳ್ಳುವ. ಡ್ರೈ ರೋಸ್ಟ್ ಮಾಡಬೇಕಾಯ್ತಾ. ಒಂದು 5 ನಿಮಿಷ ಇದನ್ನು ಚಂದ ಡ್ರೈ ರೋಸ್ಟ್ ಮಾಡುವ. ನೋಡಿ ಅವಲಕ್ಕಿ ಉಂಟಲ್ಲ ಚಂದ ಮುದ್ದೆ ಆಯ್ತಿದ್ದು. ಇಷ್ಟಾದರೆ ಸಾಕು. ಇದನ್ನೊಂದು ಸಪ್ರೇಟ್ ತಟ್ಟೆಯಲ್ಲಿ ಎತ್ತಿಟ್ಟುಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಇನ್ನು ಅದೇ ಪ್ಯಾನ್ಗೆ ಕಾಯಿ ತುರಿಯನ್ನು ನಾನು ಸ್ವಲ್ಪ ರೋಸ್ಟ್ ಮಾಡಿಕೊಳ್ತಾ ಇದ್ದೇನೆ. ಇದು ಎಂತ ಹೇಳಿದರೆ, ಕೊಬ್ಬರಿ ತುರಿ ಇದ್ದರೆ ಒಳ್ಳೆಯದು. ನಾನು ಕೊಬ್ಬರಿ ಇಲ್ಲ ಅಂತ ಕಾಯಿ ತುರಿಯನ್ನು ರೋಸ್ಟ್ ಮಾಡಿಕೊಳ್ತಾ ಇದ್ದೇನೆ. ಸೊ ನಮ್ಮದು ರೋಸ್ಟಿಂಗ್ ಎಲ್ಲ ಆಯಿತು. ಇನ್ನು ನಾನು ಆಗಲೇ ಹುರಿಗಡಲೆ ಮತ್ತು ಅವಲಕ್ಕಿ ರೋಸ್ಟ್ ಮಾಡಿದ್ದೆ ನೋಡಿ, ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ. ಇದನ್ನು ಚಂದ ಪೌಡರ್ ಮಾಡಿಕೊಳ್ಬೇಕು. ನೀರೆಲ್ಲ ಹಾಕಲಿಕ್ಕಿಲ್ಲ, ಚಂದ ಪೌಡರ್ ಆಗಬೇಕಿದು. ನೋಡಿ ಅಂತೆ ಈ ಥರ ನೈಸ್ ಪೌಡರ್ ಥರ ಒಂದು ಅಳತೆಗೆ ಬರಬೇಕು. ಇನ್ನು ಇದಕ್ಕೆ ನಾನು ಆಗಲೇ ಹುರಿದಿಟ್ಟಿದ್ದೆ ನೋಡಿ ನೆಲಗಡಲೆ, ಅದನ್ನು ಹಾಕಿಕೊಳ್ತಾ ಇದ್ದೇನೆ. ಅದರ ಸಿಪ್ಪೆ ಎಲ್ಲ ತೆಗೆದಿದ್ದೇನೆ, ಅಂದರೆ ಕಹಿ ಬರ್ತದಲ್ಲ ಅದಕ್ಕೋಸ್ಕರ. ಸೊ ಇದನ್ನು ಉಂಟಲ್ಲ ಕಡಲೆ ಹಾಕಿ ಖಾಲಿ ಒಂದು ಸುತ್ತು ತಿರುಗಿಸಬೇಕಾಗಿದೆ. ಯಾಕಂದರೆ ಇದು ಕಡಲೆ ನಮಗೆ ತಿನ್ನಲಿಕ್ಕೆ ಸಿಕ್ಕಬೇಕು, ಅದಕ್ಕೋಸ್ಕರ ತುಂಬ ಇದನ್ನು ನೈಸ್ ಪೌಡರ್ ಮಾಡಿಕೊಳ್ಳಲಿಕ್ಕಿಲ್ಲ. ಇಷ್ಟಾದರೆ ಸಾಕು. ನೆಕ್ಸ್ಟ್ ಇಲ್ಲಿ ನಾನೊಂದು ಪ್ಯಾನ್ಗೆ ಒಂದು 1/4 ಕಪ್ಪಷ್ಟು, ಕಾಲಲ್ಲ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಸಾಕಾಗ್ತದೆ. ಅಂದರೆ ಅಳತೆ ಹೇಗೆ ಹೇಳಿದರೆ, 1 ಕಪ್ ಅವಲಕ್ಕಿ ಆದರೆ ನೀವು ಅರ್ಧ ಕಪ್ ಬೆಲ್ಲ, ಇದಿಷ್ಟು ಹಾಕಿ ಉಂಟಲ್ಲ ಸ್ವಲ್ಪ ನೀರು ಹಾಕಿ ಚಂದ ಇದನ್ನು ನೀರಾಗಲಿಕ್ಕೆ ಬಿಡಿ. ಇದು ಚಂದ ಕುದಿ ಬರಬೇಕಾಯ್ತಾ. ಇದೊಂದು 5 ನಿಮಿಷ ಹೀಗೆ ಬಿಟ್ಟರೆ ಚಂದ ಕುದಿ ಬರ್ತದೆ. ಲೋ ಫ್ಲೇಮಲ್ಲಿ ಇಟ್ಟರೆ ಒಳ್ಳೆಯದು ಆದಷ್ಟು, ಯಾಕಂದರೆ ಇದು ಕತ್ತೋಗುವ ಚಾನ್ಸಸ್ ಇರ್ತದೆ. ಆದ್ದರಿಂದ ಇನ್ನು ಇದಕ್ಕೆ ನಾನು ಆಗಲೇ ಡ್ರೈ ರೋಸ್ಟ್ ಮಾಡಿದ್ದಲ್ಲ ತೆಂಗಿನ ತುರಿ, ಅದನ್ನು ಹಾಕಿಕೊಳ್ತಾ ಇದ್ದೇನೆ ಆಯಿತಾ. ಸ್ವಲ್ಪ ಹಾಕಿದರೆ ಸಾಕು, ಕಾಯಿ ತುಂಬ ಬೇಡ. ನೋಡಿ ಇದು ಚಂದ ಈಗ ಮಿಕ್ಸ್ ಮಾಡಿಕೊಳ್ಳುವ. ಗಟ್ಟಿಯಾಗಲಿಕ್ಕೆ ಬಿಡೋದು ಬೇಡ, ಆದಷ್ಟು ನೀರೇ ಇರಲಿ. ಸ್ವಲ್ಪ ಚಂದ ಮಿಕ್ಸ್ ಆದ ಮೇಲೆ ಉಂಟಲ್ಲ, ಆಗ ನಾನು ಪೌಡರ್ ರೆಡಿ ಮಾಡಿ ಇಟ್ಟಿದ್ದೆ ನೋಡಿ ಅವಲಕ್ಕಿದು, ಅದನ್ನು ಇದಕ್ಕೆ ಹಾಕಿಕೊಳ್ಳೋದು. ಹಾಕಿದ ಕೂಡಲೇ ಚಂದ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ. ಇದು ಗಂಟು ಆಗಬಾರ್ದು, ನೀರು ಸಹ ಹಾಕಲಿಕ್ಕಿಲ್ಲ, ಖಾಲಿ ಬೆಲ್ಲದ ಪಾಕದಲ್ಲೇ ಇದು ಚಂದ ಮಿಕ್ಸ್ ಆಗ್ತಾ ಹೋಗಬೇಕು. ಸೊ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ನೀವು ಇದನ್ನು ಹುರಿದುಕೊಂಡ್ರೆ ಒಳ್ಳೆಯದು. ಇದಕ್ಕಿನ್ನು 3 ಸ್ಪೂನಷ್ಟು ತುಪ್ಪ ಹಾಕಿಕೊಳ್ತಾ ಇದ್ದೇನೆ. ತುಪ್ಪ ಜಾಸ್ತಿ ಹಾಕಿದರೂ ಸಹ ಒಳ್ಳೆಯದೇ, ಅಂದರೆ ಒಳ್ಳೆ ಫ್ಲೇವರ್ ಕೂಡ ಇರ್ತದೆ ಮತ್ತು ಇದು ಚಂದ ಬ್ಲೆಂಡ್ ಆಗ್ತದೆ ಮಿಕ್ಸ್ಚರು. ನೋಡಿ ಚಂದ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಲೋ ಫ್ಲೇಮಲ್ಲಿ ಇಟ್ಟೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗ್ತದೆ. ಹಾಲು ಅಥವಾ ನೀರು ಎಂತ ಸಹ ಹಾಕಿಕೊಳ್ಳೋದು ಬೇಡ. ನೋಡಿ ಇದಿಷ್ಟು ಆದರೆ ಉಂಟಲ್ಲ ನಮ್ಮ ಅವಲಕ್ಕಿ ಲಡ್ಡು ಆದಷ್ಟು ಇದು ಫೈನಲ್ ಆಗಿ ರೆಡಿ ಆಯಿತು. ಇನ್ನು ಇದನ್ನು ನಾವು ಯಾವ ಶೇಪಿಗೆ ಬೇಕೋ ಅದಕ್ಕೆ ತಂದುಕೊಳ್ಬೋದು. ನಾನಿಲ್ಲಿ ಒಂದು ಪ್ಲೇಟಿಗೆ ತುಪ್ಪ ಒರೆಸಿಕೊಳ್ತಾ ಇದ್ದೇನೆ ಆಯಿತಾ. ನೀವಿದನ್ನು ಪ್ಲೇಟಿಗೆ ಹಾಕಿ ಈ ಕಡಿ ಬರ್ತದಲ್ಲ ನೋಡಿ, ಆ ಶೇಪಿಗೆ ಕೂಡ ಕಟ್ ಮಾಡಿಕೊಳ್ಬೋದು. ಇಲ್ಲದಿದ್ದರೆ ಇದನ್ನು ಉಂಡೆ ಆಗಿ ಲಡ್ಡು ಥರ ಮಾಡಿಕೊಳ್ಬೋದು. ಕೈಗೆ ಸ್ವಲ್ಪ ತುಪ್ಪ ಒರೆಸಿಕೊಂಡಿದ್ದೇನೆ. ಚಂದ ಇದನ್ನು ಲಡ್ಡು ಕಟ್ಟಿಕೊಳ್ಳುವ. ಹೀಗೆ ನೋಡಿ ಕರೆಕ್ಟಾಗಿ ಬಂದಿದೆ. ನಾನು ನೆಲಕಡಲೆ ಸ್ವಲ್ಪ 1 ಸುತ್ತು ತಿರುಗಿಸಿ ನಾನು ಗ್ರೈಂಡ್ ಮಾಡಿದ್ರಿಂದ ಉಂಟಲ್ಲ ತಿನ್ನುವಾಗ ಸಹ ಒಳ್ಳೆಯದಾಗ್ತದೆ ಮಾತ್ರ. ಇದು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇದು. ಖಾಲಿ 1 ಕಪ್ ಅವಲಕ್ಕಿ ಇದ್ದರೆ ಉಂಟಲ್ಲ ಒಳ್ಳೆ ಒಂದು ಲಡ್ಡು ರೆಡಿ ಆಗ್ತದೆ. ಮತ್ತು ಈ ಕಡಲೆ ಎಲ್ಲ ನಿಮಗೆ ಬೇಕಿದ್ರೆ ಹಾಕಿಕೊಳ್ಬೋದು ಅಷ್ಟೇ, ಹಾಕಿದ್ರೊಂದು ಟೇಸ್ಟ್ ಜಾಸ್ತಿ ಆಗ್ತದೆ ಅಂತ. ಹಬ್ಬಕ್ಕೆಲ್ಲ ಈಸಿಯಾಗಿ ಮನೆಯಲ್ಲೇ ಸ್ವೀಟ್ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿಕೊಟ್ಟಿದ್ದೇನೆ. ಸೊ ಈ ರೆಸಿಪಿ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಎಲ್ಲರೂ ಕೂಡ ಇಷ್ಟಪಟ್ಕೊಂಡು ತಿಂತಾರೆ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಸಹ ಇಲ್ಲ, ಅವಲಕ್ಕಿ ಕೂಡ 1 ಕಪ್ ಇದ್ದರೆ ಸಾಕಾಗ್ತದೆ. ಸೊ ಇದನ್ನಿನ್ನು ಫೈನಲಿ ಸರ್ವ್ ಮಾಡುವ. ನೋಡಿ ಇಷ್ಟು ಲಡ್ಡು ಆಗಿದೆ ಖಾಲಿ 1 ಕಪ್ ಅವಲಕ್ಕಿಯಲ್ಲಿ. ಇನ್ನಿದಕ್ಕೆ ಸ್ವಲ್ಪ ಕಾಯಿ ತುರಿ ಇದ್ದರೆ ಅದನ್ನು ಸಹ ಮೇಲೆ ಗಾರ್ನಿಷಿಗೆ ಅಂತ ಹಾಕಿಕೊಳ್ಬೋದು. ಸೊ ಇನ್ನು ಇದನ್ನುಂಟಲ್ಲ ನಾನು ತಿನ್ನಬೇಕಾದ್ರೆ ತುಂಬ ಸಾಫ್ಟಾಗಿ ಕೂಡ ಬಂದಿತ್ತು, ಹುಡಿ ಕೂಡ ಆಗೋದಿಲ್ಲ ಕೈಯಲ್ಲಿ ನೀವು ತಗೊಳ್ಳುವಾಗ ಇದನ್ನು. ಸೊ ಇದು ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೇನೆ. ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ಥರ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.